Hi dear students, welcome to another class. This is the continuity of your chapter 2 2DO. Okay, this is the class PUC second year chapter 2. Okay, let's go into discussion on this chapter, page number 9. Before going to start the discussion, just we will recall the previous class. In the class they wrote a letter to the Italy monarchy, and they replied with the 12,000 francs expensive on the expense ಜೊತೆಗೆ ಅವರು ಏನು ಮಾಡಿದ್ರು, ರಿಪ್ಲೈ ಮಾಡಿದ್ರು. ಏನು 12,000 ಫ್ರಾಂಕ್ಸ್ ಆಗ್ತದೆ ವಿತ್ ದ ಮಷೀನ್ ಆ್ಯಂಡ್ ಆ್ಯನ್ ಎಕ್ಸ್ಪರ್ಟ್. ನಾವೇನು ಮಾಡ್ತೀವಿ, ಸಪ್ಲೈ ಮಾಡ್ತೀವಿ. ಒಂದು ಮಷೀನ್ ಮತ್ತು ಒಬ್ಬ ಎಕ್ಸ್ಪರ್ಟ್ ಸಪ್ಲೈ ಮಾಡ್ತಾರೆ, ಅಷ್ಟು ಖರ್ಚು ಆಗ್ತಾ ಇದ್ರು. ಇಷ್ಟು ಖರ್ಚಾಗ್ತಾ ಹೇಳಿದ ತಕ್ಷಣ ಮೊನಾಕೋ ಕಿಂಗ್ ಏನು ಮಾಡಿದ್ರು, ದಿಸ್ ರಿಯಲಿ ಅಗೇನ್ ಇಟ್ಸ್ ಟೂ ಎಕ್ಸ್ಪೆನ್ಸಿವ್ ಟು ಅಸ್. ನಮಗಿದು ಏನಾಗ್ತದೆ, ಬಹಳಷ್ಟು ಎಕ್ಸ್ಪೆನ್ಸ್ ಆಗ್ತದೆ. ಆದಷ್ಟು ಏನು ಮಾಡಿದ್ರೆ ಈ ಸಮಸ್ಯೆಯನ್ನು ಸರಳವಾಗಿ ಹೋಮ್ಲಿ ಫ್ಯಾಷನ್ ಅಂದರೆ ಇದನ್ನು ಅತ್ಯಂತ ಸರಳವಾಗಿ ಇಲ್ಲೇ ಮುಗಿಸೋದು. ಇದನ್ನು ಯಾರಿಗೆ ಕೊಡೋದು ಅಂದ್ರೆ ನಮ್ಮ ಸೈನಿಕರಿಗೆ ಈ ಕೆಲಸ ಕೊಟ್ಟು ಮುಗಿಸೋದು. ಬಟ್ ಸೈನಿಕರು ಜನರಲ್ ಹೋಗಿ ಕೇಳಿದಾಗ ನೋ ವಿ ಡೋಂಟ್ ನೋ ಹೌ ಟು ಕಿಲ್ ದ ಮ್ಯಾನ್ ಅಂತ ದೇ ಸೇ. ಅವ್ರು ಏನಂತಾರೆ, ನಮಗೆ ಮನುಷ್ಯನ ಕೊಲ್ಲೋದು ನಮಗೆ ಗೊತ್ತಿಲ್ಲ, ಆ ರೀತಿ ಕೆಲಸಕ್ಕೆ ನಾವು ಟ್ರೈನ್ ಆಗಿಲ್ಲ ಅಂತ ಹೇಳಿದರು. ಓಕೆ, ಆಮೇಲೆ ಮತ್ತೊಂದು ಕಮಿಷನ್, ಸಬ್ ಕಮಿಟಿ, ಆ ಕಮಿಟಿ ಈ ಕಮಿಟಿ ಕೌನ್ಸಿಲ್ ಎಲ್ಲ ಮಾಡಿ ಮತ್ತೊಂದು ನಿರ್ಣಯಕ್ಕೆ ಬಂದರು. ಡೆತ್ ಸೆಂಟೆನ್ಸಿಂದ ಲೈಫ್ ಇಂಪ್ರಿಸನ್ಮೆಂಟ್ ಅವನಿಗೆ ಶಿಕ್ಷೆ ಆಯಿತು. ಶಿಕ್ಷೆ ಇಳಿಮುಖ ಆಗಿ ಏನಾಯಿತು, ಜೀವಾವಧಿ ಶಿಕ್ಷೆಗೆ ಅವನಿಗೆ ಆಯಿತು. ಜೀವಾವಧಿ ಶಿಕ್ಷೆ ಆಯಿತು. ಈಗ ಅಲ್ಲಿವರೆಗೆ ನಾವೇನು ಮಾಡಿದ್ದೀವಿ, ಡಿಸ್ಕಷನ್ ಮಾಡಿದ್ವಿ. ಲೆಟ್ಸ್ ಕಮ್ ಟು ದ ಪೇಜ್ ನಂಬರ್ 9, ಪ್ಯಾನ್ ನಂಬರ್ 3. ದ ಪ್ರಿನ್ಸ್ ಅಗ್ರಿ ಟು ದಿಸ್ and so the matter was arranged. The only hitch now was that there was no suitable prison for a man sentenced for life. There was a small lockup where the people were sometimes kept temporarily, but there was no strong prison fit for permanent use. However, they managed to find a place that would do, and they put the young fellow there and placed a guard over him. The guard had to watch the criminal and had also to fetch his food from the palace kitchen. Okay, let's come to the meaning of this para. The prince agreed to this, which ಯಾವುದಕ್ಕೆ ಅಗ್ರಿ ಮಾಡಿದ, ಒಂದು ಏನು ಲೈಫ್ ಇಂಪ್ರಿಸನ್ಮೆಂಟ್ ಆಯ್ತಲ್ಲ, ಅಂದರೆ ಕಡಿಮೆ ಖರ್ಚಿನಲ್ಲಿ ಕೆಲಸ ಮುಗಿದು ಹೋಗುತ್ತೆ ಅಂತ ಅವರು ಭಾವಿಸಿದರು. ಆದರೆ ಒಬ್ಬ ವ್ಯಕ್ತಿಯನ್ನು ಗಲ್ಲು ಹಾಕಿಬಿಟ್ರೆ ಆ ಸಮಸ್ಯೆ ಅಲ್ಲಿಗೆ ಮುಗಿದು ಹೋಗ್ಬಿಡ್ತದೆ, ಆ ಕೈದಿಯನ್ನು. ಆದರೆ ಆ ವ್ಯಕ್ತಿಯನ್ನು ಜೀವಾವಧಿ ಶಿಕ್ಷೆ ಕೊಟ್ಟು ಜೈಲಿನಲ್ಲಿಟ್ಟು ಸಾಕೋದು, ಇದೇನಾಗ್ತದೆ, ಹೆಚ್ಚಿನ ಒಂದು ಬೆಲೆ ತೆರಬೇಕಾಗಿ ಬರ್ತದೆ. ಆ ಕೈದಿಗೆ ನಾವೇನು ಮಾಡಬೇಕು, ಹೆಚ್ಚಿನ ಒಂದು ಭದ್ರತೆಯನ್ನು ಕೊಡಬೇಕು, ಅವನಿಗೆ ಆಹಾರದ ಖರ್ಚು ನೋಡಬೇಕು, ಅವನ ದಿನನಿತ್ಯದ ಬೇಡಿಕೆಗಳು ನೋಡ್ತಾ ಹೋಗಬೇಕು. ಬೇಡಿಕೆಗಳಂದರೆ ಅವನ ಆಹಾರ, ನಿತ್ಯಕರ್ಮಗಳಿಗೆ, ಆಮೇಲೆ ಆ ಜೈಲಿನಲ್ಲಿ ಶುಚಿ ಕಾಪಾಡ್ಕೋಬೇಕು. ಈ ಥರಗೆಲ್ಲ ಒಂದಿಷ್ಟು ಖರ್ಚು ಆಗ್ತಾ ಹೋಗ್ತದೆ. ಲೈಫ್ ಇಂಪ್ರಿಸನ್ಮೆಂಟ್ ಅಂದರೆ ಅದು ಇರುವವರೆಗೂ ಅವನ ಮೇಲೆ ಖರ್ಚಿದೆ ಇರ್ತದೆ. ಇದೇ ಗಮನಿಸಲಿಲ್ಲ ಸರ್ಕಾರ, ಇಲ್ಲಿ ಟೀಕಿಸ್ತಾ ಇದ್ದಾರೆ ಲೇಔಟ್ ಅವಸ್ಥೆ. ಇವತ್ತಿನ ಸರ್ಕಾರಗಳು ಏನು ಮಾಡ್ತೀವಿ, ಇದೇ ರೀತಿ ಏನು ಮಾಡ್ತಾವೆ, ಕೇವಲ ಸುಮ್ಮನೆ ಖರ್ಚಿನ ಬಾಬತ್ತುಗಳನ್ನು ಮಾಡ್ತಾ ಹೋಗ್ತೀವಿ. ಮಾಡ್ತಾ ಹೋಗ್ತೀವಿ ಅಂದರೆ ಖರ್ಚಿನ ಕೆಲಸಗಳನ್ನು ಮಾಡ್ತಾ ಹೋಗ್ತೀವಿ. ಸುಮ್ಮನೆ ಅನ್ನೆಸೆಸರಿ ಆ ಸಮಸ್ಯೆಯನ್ನು ಅಲ್ಲಿಗೆ ಮುಗಿಸೋದಿಲ್ಲ, ಒಂದು ಸಮಸ್ಯೆಯನ್ನು ದೀರ್ಘವಾಗಿ ಎಳಿತಾ ಕೊಡ್ತೇವೆ ಅನ್ನೋದು ಲಿಯೋ ಟಾಲ್ಸ್ಟಾಯ್ ವಾದ ಇಲ್ಲಿ ಹೇಳ್ತಾ ಹೋಗ್ತಾರೆ. ಓಕೆ, ದ ಓನ್ಲಿ ಹಿಚ್ ನೌ ವಾಸ್ that there was no suitable prison for a man sentenced for life. ಅವ್ರ ರಾಜ್ಯದಲ್ಲಿ, ಆ ಚಿಕ್ಕ ಸಾಮ್ರಾಜ್ಯದಲ್ಲಿ ಒಬ್ಬ ಮನುಷ್ಯನ ಇಡಲಿಕ್ಕೆ, ಮನುಷ್ಯನ ಜೈಲಿಗೆ ಹಾಕಲಿಕ್ಕೆ ಸೂಕ್ತವಾದ ಸ್ಥಳ ಇರಲಿಲ್ಲ. ದೇರ್ ವಾಸ್ ಸ್ಮಾಲ್ ಲಾಕಪ್ ವೇರ್ ದ ಪೀಪಲ್ ಸಮಟೈಮ್ಸ್ ಕೆಪ್ಟ್ ಟೆಂಪರರಿ. ಅಲ್ಲಿ ಸಣ್ಣೊಂದು ಲಾಕಪ್ ಇತ್ತು. ಆ ಲಾಕಪ್ಪಲ್ಲಿ ಸಮಟೈಮ್ಸ್ ಯಾರೋ ತಪ್ಪು ಮಾಡಿದರೆ ಅವ್ರನ್ನ ಟೆಂಪರರಿ ಇಡಲಿಕ್ಕೆ ಒಂದು ಸ್ಮಾಲ್ ಲಾಕಪ್ ಇತ್ತು. ಬಟ್ ದಟ್ ಈಸ್ ನಾಟ್ ಸೂಟಬಲ್ ಫಾರ್ ದಿಸ್ ಮ್ಯಾನ್ ಬಿಕಾಸ್ he is
ಹಿ ಈಸ್ ಪ್ರಿಸನಿಂಗ್ ಲೈಫ್ ಇಂಪ್ರಿಸನ್ಮೆಂಟ್. ಅವನು ಜೈಲು ಏನಾಗಿತ್ತು, ಅವನ ಶಿಕ್ಷೆ ಏನಾಗಿತ್ತು, ಪನಿಷ್ಮೆಂಟು ಲೈಫ್ ಇಂಪ್ರಿಸನ್ಮೆಂಟ್ ಆಗಿತ್ತು. ಓಕೆ, ಬಟ್ ದೇರ್ ವಾಸ್ ನೋ ಸ್ಟ್ರಾಂಗ್ ಪ್ರಿಸನ್ ಫಿಟ್ ಫಾರ್ ದ ಪರ್ಮನೆಂಟ್ ಯೂಸ್. ಅಂದರೆ ಇಲ್ಲಿ ಅವನಿಗೆ ಒಂದು ಭದ್ರವಾದ ಒಂದು ಜೈಲು ಬೇಕಾಗಿತ್ತು, ಒಂದು ಸ್ಟ್ರಾಂಗ್ ಪ್ರಿಸನ್ ಬೇಕಾಗಿತ್ತು ಅದನ್ನು ಇಡಲಿಕ್ಕೆ. ಹ್ಯಾವೆವರ್ ದೇ ಮ್ಯಾನೇಜ್ ಟು ಫೈಂಡ್ ಅ ಪ್ಲೇಸ್ ದ್ಯಾಟ್ ವುಡ್ ಡೂ ಆ್ಯಂಡ್ ದೇ ಪುಟ್ ಅ ಯಂಗ್ ಫೆಲೋ ದೇರ್ ಆ್ಯಂಡ್ ಪ್ಲೇಸ್ ಗಾಡ್ ಓವರ್ ಹಿಮ್. ಆತನ ಒಂದು ಜೈಲ್ ಮಾಡಿದ್ರು ಲಿಟ್ರು, ಮ್ಯಾನೇಜ್ ಮಾಡಿದ್ರು, ಒಂದು ಯಾಕೋ ಒಂದು ಜೈಲನ್ನು ಮ್ಯಾನೇಜ್ ಮಾಡಿ ಒಂದು ಪ್ಲೇಸನ್ನು ಫೈಂಡ್ ಮಾಡಿ ಅಲ್ಲಿ ಇಟ್ಟು ಆತನಿಗೆ ಒಬ್ಬರು ನೋಡ್ಕೊಳ್ಳೋಕ್ಕೆ ಒಬ್ಬ ಯಂಗ್ ಫೆಲೋನ ಇತ್ತು. ಯಾವುದಕ್ಕೆ? ಜೈಲು ನೋಡ್ಕೊಳ್ಳೋಕ್ಕೆ, ಜೈಲಿನಲ್ಲಿ ಇದ್ದಂಥ ಕೈದಿಯನ್ನು ನೋಡ್ಕೊಳ್ಳೋಕ್ಕೆ. ಆತನ ಕೆಲಸ ಏನು? ಆ ವಾಚ್ಮನ್ ಕೆಲಸ ಕೈದಿ ಎಲ್ಲಿ ಏನು ಮಾಡ್ತಾನೆ, ಏನಿಲ್ಲ, ಅವನಿಗೆ ಊಟ ನೀರು ಇದೆಲ್ಲ ಕೊಡ್ತಾ ಅವನ ಜೈಲಿರೋ ಹಾಗೆ ನೋಡ್ಕೊಳ್ಳೋದು. ಈ ಕಡೆ ಅಲ್ಲಿ ಖರ್ಚು, ಆಮೇಲೆ ಆ ಗಾರ್ಡನ್ ಇಡಬೇಕು, ಅದಕ್ಕೂ ಖರ್ಚಾಗುತ್ತೆ. ಇವರಿಗೆ ಆ ಖರ್ಚುಗಳಿಗಿಂತ ಈ ಖರ್ಚುಗಳೇ ಜಾಸ್ತಿ ಆಗೋದು ಗಮನಕ್ಕೆ ಬರಲಿಲ್ಲ. ಓಕೆ, ದ ಗಾರ್ಡ್ ಹ್ಯಾಡ್ ಟು ವಾಚ್ ದ ಕ್ರಿಮಿನಲ್ and had also fetch his food from the palace kitchen. Fetch ಅಂದರೆ ಹೋಗಿ ತರೋದು, to bring the food from the palace kitchen. ಈ ಏನು ಯಾರು ಖೈದಿ ಇದಾನಲ್ಲ, ಖೈದಿನ ಯಾರೋ ಹೊರಗಿರೋರು ವಿಷ ಹಾಕಿ ಕೊಂದುಗಿದ್ದಾರೋ ಅಂತೇಳಿ ಅವ್ರೇನು ಮಾಡಿದರು, ಅರಮನೆಯ ಊಟ ಹೋಗ್ಬೇಕು ಇವನಿಗೆ. ಇದೆಷ್ಟು ಖರ್ಚು, ಇದೆಷ್ಟು ಹುಚ್ಚುತನ. ಗಮನಿಸ್ರಿ ನೀವೇ, ಒಬ್ಬ ಖೈದಿ ಆರಾಮ ಜೈಲಿನಲ್ಲಿರ್ತಾನೆ, ಅವನು ನೋಡ್ಕೊಳ್ಳೋಕೆ ಒಬ್ಬ ಆಳು, ಆಮೇಲೆ ನಥಿಂಗ್ ಬಟ್ ಆಳೇ ಅವನು ವಾಚ್ಮನ್. ಅವನು ಬೇಡಿಕೆಗಳನ್ನೆಲ್ಲ ಕೇಳ್ತಾನೆ. ನೀರಡಿಕೆ ಆದರೆ ನೀರು ಕೊಡಬೇಕು, ಆಹಾರ ಅಂದರೆ ಆಹಾರ ಕೊಡಬೇಕು. ಅದು ಎಲ್ಲಿನ ಆಹಾರ? ಅರಮನೆಯ ಅಡುಗೆ ಮನೆಯಿಂದ ಆಹಾರ ಅವನಿಗೆ. ಫ್ರಾಮ್ ದ ಪ್ಯಾಲೇಸ್ ಕಿಚನ್ದಿಂದ ಅವನಿಗೇನಾಗ್ತಿತ್ತು, ಆಹಾರ ಸರಬರಾಜು ಆಗ್ತಿತ್ತು. The prisoner remained there month after month till a year had passed. But when a year had passed, the kinglet, looking over the account of his income and expenditure one day, noticed a new item of expenditure. This was for the keep of the criminal, nor was it a small item either. There was a special guard and there was also the man's food. It came to more than 600 francs a year, and the worst of it was that the fellow was still young and healthy and might live for 50 years. When one came to reckon it up, the matter was serious. It would never do. So the prince summoned his ministers and said to them, okay, let's come to this meaning of this para. The prisoner remained there month after month till a year had passed. ಹೀಗೆ ಕೈದಿಗೆ ಬೇಕಾದ ಊಟ ಸಿಗ್ತಿತ್ತು. ಆತ ಹೀಗೆ ತನ್ನ ತಿಂಗಳುಗಳನ್ನು ಕಳೀತಾ ಒಂದು ವರ್ಷವನ್ನು ಪೂರೈಸಿದ. ಒಂದು ವರ್ಷ ಕಳೆದು ಹೋಯಿತು. But when a year had passed, the king was looking over the account of his income and expenditure one day. ಇಷ್ಟೆಲ್ಲ ಕಳೀತಾ ಹೋದಾಗ ಯಾರು ಕಿಂಗ್ ಇದ್ದಲ್ಲ, ಇವನ ಖರ್ಚು ವೆಚ್ಚಗಳು ಎಷ್ಟಾಯಿತು ಅನ್ನೋದನ್ನು ನೋಡ್ತಾ ಹೋದರು. ಖರ್ಚು ವೆಚ್ಚಗಳು ನೋಡ್ತಾ ಹೋದಾಗ ಅಲ್ಲಿ ಏನು ಕಂಡು ಬಂತು, ಎಕ್ಸ್ಪೆಂಡಿಚರ್ ನೋಡ್ತಾ ಹೋದಾಗ ಒಂದು ಹೊಸ ಎಕ್ಸ್ಪೆಂಡಿಚರ್ ಅಲ್ಲಿ ಕಂಡು ಬಂತು. ಹೆಚ್ಚಿನ ಎಕ್ಸ್ಪೆಂಡಿಚರ್ ಏನು? ದಿಸ್ ವಾಸ್ ಫಾರ್ ದ keep of the criminal, nor was it a small item either. There was a special guard and there was also the man's food. ಅಲ್ಲಿ ಸ್ಪೆಷಲ್ ಗಾರ್ಡ್ಗೆ ಮತ್ತು ಆ ಕೈದಿಗೆ ಕೊಡ್ತಕ್ಕಂಥ ಫುಡ್ಡಿನ ಒಂದು ಲೆಕ್ಕಾಚಾರವನ್ನು ನೋಡ್ತಾ ಹೋದರು. ಇಟ್ ಕೇಮ್ ಟು ಮೋರ್ ದ್ಯಾನ್ 600 francs a year. ಒಂದು ವರ್ಷಕ್ಕೆ 600 francs ಆಗುತ್ತೆ. ಒಂದು ವರ್ಷಕ್ಕೆ ಇಷ್ಟು ಖರ್ಚಾಗೋದನ್ನು ಅದು ಲೆಕ್ಕ ಮಾಡಿ ನೋಡಿದ್ರು. ಆ್ಯಂಡ್ ದ ವರ್ಸ್ಟ್ ಆಫ್ ಇಟ್ ವಾಸ್ ದ ಫೆಲೋ ವಾಸ್ ಸ್ಟಿಲ್ ಯಂಗ್ ಅಂಡ್ ಹೆಲ್ದಿ. ಆ ಖೈದಿ ಆರಾಮ್ ಜೈಲಿದ್ದಾನೆ, ಅವನಿಗೆ ಕೆಲಸ ಇಲ್ಲ, ಒಳ್ಳೆಯ ಅರಮನೆಯಿಂದ ಊಟ ಬರುತ್ತೆ, ಅದನ್ನು ತಿನ್ಕೊಂಡಾತ he led his life very healthily. ಅತ್ಯಂತ ಆರೋಗ್ಯವಂತನಾಗಿದ್ದಾನೆ ಆತನ ನೋಡಿದರೆ ಹೇಗೆ ಅನಿಸುತ್ತದೆ, ಆ್ಯಂಡ್ he might live for 50 years. ಅವನು ಇದೇ ಥರ ಸೌಲಭ್ಯಗಳು ಕೊಟ್ಟರೆ ಇನ್ನೂ 50 ವರ್ಷ ಹೆಚ್ಚು ಬದುಕ್ತಾನೆ. ಹಾಗಿದ್ದಾನೆ ಅವನು. ಇಲ್ಲಿ ಹುಚ್ಚಿತವನ್ನು ನೀವು ಗಮನಿಸಬಹುದು.
ಹೀಗೆಲ್ಲ ಖರ್ಚುಗಳನ್ನು ಮಾಡ್ತಾ ಮಾಡ್ತಾ ಹೋದಾಗ ಕೈದಿಗೆ ಆರಾಮ ಅನಿಸಿ ಅವನೇನು ಮಾಡ್ತಾನೆ, ಇನ್ನೂ 50 ವರ್ಷ ಹೆಚ್ಚು ಬದುಕುವಂಗೆ ಅಷ್ಟು ಆರೋಗ್ಯವಾಗಿದ್ದಾನೆ. ವೆನ್ ಒನ್ ಕೇಮ್ ಟು ರೆಕಾನ್ ಇಟ್ ಅಪ್, ಲೆಕ್ಕಾಚಾರ ಮಾಡಿದಾಗ ಇಷ್ಟೆಲ್ಲ ಬಂತು. ದ ಮ್ಯಾಟ್ರ್ ವಾಸ್ ಸೀರಿಯಸ್. ಆ ಮ್ಯಾಟ್ರ್ ಏನಾಯಿತು, ಈ ಕೈದಿಯನ್ನು ಇಲ್ಲಿಟ್ಟುಕೊಂಡು ಇವನಿಗೆ ಊಟ ಹಾಕಿ ಇಷ್ಟು ಖರ್ಚು ಮಾಡೋದ್ರಾಗ ಏನಾಗ್ತಿದೆ. ಇಟ್ ವುಡ್ ನೆವರ್ ಡೂ. ಸೊ ದ ಪ್ರಿನ್ಸ್ ಸಮಾರ್ಡ್ ಹೀಸ್ ಮಿನಿಸ್ಟರ್ಸ್ ಆ್ಯಂಡ್ ಸೇ ಟು ದಮ್. ಮತ್ತು ರಾಜನಿಗೆ ಈ ಖರ್ಚು ಬಹಳ ಆಗ್ತದೆ ಅಂತ ಅನಿಸಿ ಅವನ ಮಿನಿಸ್ಟರ್ಸನ್ನು ಕರೆಸಿ, ಈಗ ನೋಡ್ರಿ ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿರಿ ಅಂತ ಹೇಳಿದೆ. ಯು ಮಸ್ಟ್ ಫೈಂಡ್ ಸಮ್ ಚೀಪರ್ ವೇ ಆಫ್ ಡೀಲಿಂಗ್ ವಿತ್ ದಿಸ್ ರಾಸ್ಕಲ್. ದ ಪ್ರೆಸೆಂಟ್ ಪ್ಲಾನ್ ಈಸ್ ಟೂ ಎಕ್ಸ್ಪೆನ್ಸಿವ್. And the minister met and considered and reconsidered till one of them said, "Gentlemen, in my opinion, we must dismiss the guard." But then rejoined another minister, "The fellow will run away." "Well," said the first speaker, "let him run away and be hanged to him." So they reported the result of their deliberation to the kinglet, and he agreed with them. The guard was dismissed, and they waited to see what would happen. All that happened was that at dinner time, the criminal came out, and not finding his guard, he went to the prince's kitchen to fetch his own dinner. He took what was given him, returned to the prison, shut the door on himself and stayed inside. Next day, the same thing occurred. He went for his food at the proper time, but as for running away, he did not show the least sign of it. What was to be done? They considered the matter again. Let's come to the meaning of this para. You must some cheaper way of dealing with this rascal. ನೀವೇನು ಮಾಡಿರಿ, ಏನು ಈ ರಾಸ್ಕಲ್ ಇದನ್ನಲ್ಲ, ಈತನ ಖರ್ಚು ಹೆಚ್ಚಾಗ್ತಿದೆ, ಸ್ವಲ್ಪ ಏನಾದರೂ ಬೇರೆ ಯಾವುದೋ ಚೀಪರ್ ವೇ ಏನಾದ್ರು ನೋಡ್ರಿ, ಕಡಿಮೆ ಖರ್ಚಾಗೋದು ದಾರಿ ನೋಡ್ರಿ ಅಂತ ಹೇಳಿದ್ರು. ದ ಪ್ರೆಸೆಂಟ್ ಪ್ಲ್ಯಾನ್ ಇಸ್ ಟೂ ಎಕ್ಸ್ಪೆನ್ಸಿವ್. ಈಗಿದ್ದಂಥ ಪ್ಲ್ಯಾನ್ ಇದೆ, ಇಟ್ಸ್ ಟೂ ಎಕ್ಸ್ಪೆನ್ಸಿವ್, ಬಹಳ ಖರ್ಚಿನ ದಾರಿ ಇದೆ. And the ministers met and considered till one of them said, "Gentlemen, in my opinion, we must dismiss the guard." ಅವರು ಮತ್ತೊಮ್ಮೆ ಲೆಕ್ಕಾಚಾರ ಮಾಡಿದ್ರು, ಮೊದಲ ಮೇಲೆ ಲೆಕ್ಕಾಚಾರ ಮಾಡಿದ್ರು, ಕೆಳಗ ಮೇಲೆ ಎಲ್ಲ ಕಡೆ ಲೆಕ್ಕಾಚಾರ ಮಾಡಿ ಕೊನೆಗೊಂದು ನಿರ್ಧಾರಕ್ಕೆ ಬಂದರು, ನಾವೇನು ಮಾಡೋದು, ಆ ಗಾರ್ಡನ್ನು ಡಿಸ್ಮಿಸ್ ಮಾಡೋದು. ಬಟ್ ದೆನ್ ಆಮೇಲೆ ಏನು ಮಾಡೋದು, ಗಾರ್ಡನ್ ಡಿಸ್ಮಿಸ್ ಮಾಡಿದ್ರೆ ಆ ಕೈಗೆ ಓಡ್ ಹೋಗ್ತಾನೆ. ಆಮೇಲೆ ಮುಂದೊಂದು ಪ್ಲ್ಯಾನ್ ಹೇಳ್ತಾರೆ, ರೀಜಾಯಿನ್ ಅನದರ್ ಮಿನಿಸ್ಟರ್, ಇನ್ನೊಬ್ಬ ಮಿನಿಸ್ಟರ್ ಸಚಿವ ಬಂದು ಮಾತಾಡಲಿಕ್ಕೆ ಶುರು ಮಾಡಿದ. ದ ಫೆಲೋ ವಿಲ್ ರನ್ ಅವೇ, ಅವ್ನು ಓಡ್ ಹೋಗ್ತಾನೆ ಅಂತ ಇನ್ನೊಬ್ಬ ಸಚಿವ ಮಾತಾಡಿದ. ವೆಲ್ ಸೇಡ್ ದ ಫಸ್ಟ್ ಸ್ಪೀಕರ್, ಲೆಟ್ ಹಿಮ್ ರನ್ ಅವೇ. ಮೊದಲು ಹೇಳ್ತಿದ್ದಲ್ಲ, ಅವನ ಐಡಿಯಾನ ಹೇಳ್ತಿದ್ದಲ್ಲ, ಹೌದು ಅವ್ನು ಓಡ್ ಹೋಗ್ಬೇಕಂತ ನಾನು ಹೀಗೆ ಮಾಡಿದ್ರು. ಅವನು ಓಡ್ ಹೋದರೆ ಆ್ಯಂಡ್ ಬಿ ಹ್ಯಾಂಗ್ಡ್ ಹಿಮ್, ಅವನು ಓಡ್ ಹೋದರೆ ಅವನೇನು ಮಾಡೋದು, ನಾವು ನೇಣಿಗೆ ಹಾಕೋಣ. ಕೈದಿ ತಪ್ಪಿಸ್ಕೊಂಡಿದ್ದಾನೆ, ನಾವೇನೋ ಅವನ್ನ ನೇಣಿಗೆ ಹಾಕೋಣ. ಈಗ ಮಾಡ್ತಾರಲ್ಲ, ಅವ್ರು ಓಡೋಗ್ಲಿಕ್ಕೆ ಬಿಡ್ತಾರೆ, ಓಡೋದ್ರೆ ಹಿಂದಿನಿಂದ ಏನು ಮಾಡ್ತಾರೆ, ಅವ್ರು ಎನ್ಕೌಂಟರ್ ಮಾಡ್ತಾರೆ. ಈ ಥರ ಮಾಡೋಣ ಅಂತ ಒಂದು ಪ್ಲ್ಯಾನ್ ಆಗಿದೆ. ಸೊ ದೇ ರಿಪೋರ್ಟೆಡ್ ದ ರಿಸಲ್ಟ್ ಆಫ್ ದೇರ್ ಡೆಲಿಬರೇಷನ್ ಟು ದ ಕಿಂಗ್ಲೆಟ್. ಡೆಲಿಬರೇಷನ್ ಅಂದರೆ ವಿಚಾರ ಮಾಡೋದು, ಡೆಲಿಬರೇಷನ್ ಅಂದರೆ ಥಿಂಕ್ ಥರೋಲಿ, ಸಂಪೂರ್ಣವಾಗಿ ವಿಚಾರ ಮಾಡಿ ಯಾರಿಗೆ, ರಾಜನಿಗೆ ಒಂದು ವರದಿಯನ್ನು ಕೊಟ್ಟರು, ಈ ಥರ ಮಾಡಬೇಕಂತ ಮಾಡಿದ್ವಿ ಅಂತ ವರದಿ ಕೊಟ್ಟರು. ಆ್ಯಂಡ್ he agreed with them. ಖರ್ಚು ಕಡಿಮೆ ಆಗ್ತೈತಿ, ಹೀಗೆ ಮಾಡೋನು, ಗಾರ್ಡನ್ ಡಿಸ್ಕಸ್ ಮಾಡೋನು, ಅವ್ನು ಓಡ್ ಹೋಗಲಿ, ಆಮೇಲೆ ಅವನ್ನ ಹಿಡ್ಕೊಂಬಂದು ಹ್ಯಾಂಗ್ ಮಾಡಿಬಿಡೋಣ ಅಂತ ಹೇಳಿದ್ರು. ಓಕೆ, ರಾಜನ ಕೂಡ ಅದಕ್ಕೆ ಅಗ್ರಿ ಆದ. ದ ಗಾರ್ಡ್ ವಾಸ್ ಡಿಸ್ಮಿಸ್, ಗಾರ್ಡನ್ ತೆಗೆದು ಹಾಕಿದ್ರು. ಆ್ಯಂಡ್ ದೇ ವೇಟೆಡ್ ಟು ಸಿ ವಾಟ್ ವುಡ್ ಹ್ಯಾಪನ್. ಕಾಯಲಿಕ್ಕೆ ಶುರು ಮಾಡಿದರು. ಗಾರ್ಡನ್ ತೆಗೆದು ಹಾಕಿದ್ದಾರೆ, ನೆಕ್ಸ್ಟ್ ಕೈದಿ ಯಾವಾಗ ಓಡಾಡ್ತಾನ ಅವನ್ನ ಏನು ಮಾಡೋದು, ನಾವು ಗಲ್ಲಿಗೇರಿಸೋಣ ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡಿದರು. All that happened was that at dinner time the criminal came out and not finding his guard, he went to the prince's kitchen to fetch his own dinner. ಸಮಯ ಆಯಿತು, ತನ್ನ ಊಟಕ್ಕೆ ಸಮಯ ಆಯಿತು, ಆ ಕ್ರಿಮಿನಲ್ ಹೊರಗಡೆ ಬಂದ.
ನೋಡಿದ, ಊಟ ತೊಗೊಂಡು ಬಾ ಅಂತ ಹೇಳಬೇಕಂದ್ರೆ ಅಲ್ಲಿ ಯಾರಿಲ್ಲ, ಗಾರ್ಡ್ ಇಲ್ಲ. ಇವನಿಗೆ ಗೊತ್ತಿಲ್ಲ ಇಷ್ಟೆಲ್ಲ ಬೆಳವಣಿಗೆ ಆಗಿದೆ ಅಂತ. ಗಾರ್ಡ್ ಇಲ್ಲ, ನೋಡಿ ಸೀದಾ ಏನು ಮಾಡಿದ, ಅರಮನೆಯ ಅಡುಗೆ ಮನೆಗೆ ಹೋದ, ಕಿಚನ್ಗೆ ಹೋದ, ಪ್ಯಾಲೇಸ್ ಕಿಚನ್ಗೆ ಹೋಗಿ ನನಗೆ ಏನು ಬೇಕಾದನ್ನೆಲ್ಲ ತೊಗೊಂಡ, ಅದೇನು ಕೊಟ್ಟರು ಅವನಿಗೆ ಆಹಾರವನ್ನು ತೊಗೊಂಡು ವಾಪಸ್ ಬಂದು ಜೈಲಿನ ಶೆಟ್ರನ್ನು ಹಾಕಿ ವಾಪಸ್ ಒಳಗಡೆ ಕೂತ್ಕೊಂಡ. He took that was given him, returned to the prison, shut the door on himself and stay inside. ಅವನು ಒಳಗಡೆ ಕೂತ್ಕೊಂಡ. ಊಟ ತೊಗೊಂಡು ಬಂದ, ಊಟ ಮಾಡಿದ, ಆರಾಮ ಒಳಗಡೆ ಕೂತ್ಕೊಂಡ. ನೆಕ್ಸ್ಟ್ ಡೇ ದ ಸೇಮ್ ಥಿಂಗ್ ಅಕ್ಯೂರ್ಡ್. ಪ್ರತಿದಿನ ಹೀಗೆ ಮಾಡ್ತಾ ಇದ್ದ ಆತ, ಓಡಿ ಹೋಗಲೇ ಇಲ್ಲ ಆತ. ಒಳ್ಳೆ ಊಟ ಸಿಕ್ತಿತ್ತು, ಅವನು ಒಳ್ಳೆಯ ಒಂದು ಇರ್ಲಿಕ್ಕೆ ಒಂದು ವ್ಯವಸ್ಥಿತವಾದ ಜೈಲಿತ್ತು. ಹೋಗ್ತಿದ್ದ, ಊಟ ಮಾಡ್ತಿದ್ದ, ಬರ್ತಿದ್ದ, ಕೂಡ್ತಿದ್ದ. ಹಿ ವೆಂಟ್ ಫಾರ್ ಹಿಸ್ ಫುಡ್ ಅಟ್ ದ ಪ್ರಾಪರ್ ಟೈಮ್. ಸರಿಯಾದ ಸಮಯಕ್ಕೆ ಹೋಗ್ತೀವಿ, ಊಟ ತರೋದು ಮಾಡ್ತಿದ್ದ. ಬಟ್ ಆ್ಯಸ್ ಫಾರ್ ರನ್ನಿಂಗ್ ಅವೇ ಹಿ ಡಿಡಂಟ್ ಶೋ ದ ಲೀಸ್ಟ್ ಸೈನ್ ಆಫ್ ಇಟ್. ಓಡಿ ಹೋಗುವಂಥ ಒಂದು ಯಾವ ಸಣ್ಣ ಸುಳಿವನ್ನು ಅವರಿಗೆ ಕೊಡಲಿಲ್ಲ, ಓಡಿಯೇ ಹೋಗೋದಿಲ್ಲ ಅನ್ನೋ ಹಾಗೆ ಮಾಡಿದಾಗ. ವಾಟ್ ವಾಸ್ ಟು ಬಿ ಡನ್? ದೇ ಕನ್ಸಿಡರ್ ದ ಮ್ಯಾಟರ್ ಅಗೇನ್. ಇವರು ಓಡಿ ಹೋಗ್ತಾರೆ, ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ರೆ ಈತ ಓಡಿ ಹೋಗ್ತಾ ಇರಲಿಲ್ಲ. ಯಾರಾದರೂ ಜೈಲಿನ ಬಿಟ್ಟರೆ ಸಾಕು ಓಡಿ ಹೋಗ್ತಾರೆ, ಆದರೆ ಈತ ಓಡಿ ಹೋಗ್ತಾ ಇಲ್ಲ. ದಿಸ್ ಮ್ಯಾಟರ್ ಇಸ್ ಅಗೇನ್ ಸೀರಿಯಸ್. ಈ ಮ್ಯಾಟರ್ ಏನಂತ ಅಗೇನ್ ಮತ್ತೆ ಏನಾಯ್ತು, ಮತ್ತಷ್ಟು ಗಂಭೀರವಾಗ್ತಾ ಹೋಗ್ತು. ಇಲ್ಲಿವರೆಗೆ ನೋಡಿದ್ವಿ. ಇನ್ನು ಮುಂದಿನ ಕ್ಲಾಸಲ್ಲಿ, ಮುಂದಿನ ವಿಡಿಯೋದಲ್ಲಿ ವಾಟ್ ಹಿ ವಿಲ್ ಡನ್, ಏನಾಗ್ತದೆ ತೀರ್ಪು, ಮತ್ತು ಮಿನಿಸ್ಟರ್ಸ್ ಏನು ವಿಚಾರ ಮಾಡ್ತಾರೆ, ಅವನಿಗೆ ಏನು ಒಂದು ಪರಿಹಾರ ಕೊಡ್ತಾರೆ ಅನ್ನೋದನ್ನು ನೋಡ್ಕೊಳ್ಳೋಣ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ವಾಚಿಂಗ್.